ನಮಸ್ಕಾರ ಸ್ನೇಹಿತರೆ. ನೋಡ್ರಿ ಇವತ್ತ ಗುರು ರಾಘವೇಂದ್ರ ಹೆಸರು ತಗೊಂಡ ಫಸ್ಟ್ ಒಂದು ಮಿನಿ ಲಾಗ್ ಮಾಡಿ ನೋಡ್ಬೇಕಂತ ಹೇಳಿ ಮಾಡೀನಿ ನೋಡ್ರಿ. ಮಿನಿ ಲಾಗ್ ಅಂದ್ರೆ ಫುಲ್ ಏನು ನಾನು ತೋರಿಸಿಲ್ಲ, ಬರೀ ಕಿಚನ್ ಒಳಗಿಂದ ಅಷ್ಟೇ ತೋರಿಸೀನಿ. ಯಾಕಂದ್ರೆ ನಮ್ಮ ಕಿಚನ್ ಒಳಗೂ ಸರಿತಂಗೆ ಸೆಟ್ ಮಾಡಕ್ಕೆ ವಿಡಿಯೋ ಮಾಡಕ್ಕೆ ಅನುಕೂಲ ಏನೂ ಇಲ್ಲ ರೀ. ಆದ್ರೂ ಏನೋ ಒಂದು ಮಾಡ್ಕೊಂಡು ಮಾಡೀನಿ. ಆಮೇಲೆ ಇವತ್ತು ನೋಡ್ರಿ ನಾನು ಸಾಂಬಾರು ಮಾಡಕತ್ತೀನಿ. ಆಮೇಲೆ ಹುಡುಗರೆಲ್ಲ ಸ್ಕೂಲಿಗೆ ಹೋಗ್ಯಾವ. ಅವು ಸ್ಕೂಲಿಗೆ ಹೋದಾಗ ಮುಂಜಾನೆ ಅವ್ರಿಗೆಲ್ಲ ಡಬ್ಬಿ ಮಾಡಿ ಇಟ್ಟಿರ್ಬಿಡ್ತೀನಿ. ಅವ್ರಿಗೇನೈತಿ ಚಪಾತಿ ಪಲ್ಯ, ಆಮೇಲೆ ಚುರ್ಮರಿ ಸೂಸ್ಲ ಮಾಡಿದ್ದೆ, ಅದೆಲ್ಲ ಡಬ್ಬಿಗಾತೆ ಇದನ್ನು ಡಬ್ಬಿಗೆ ಕಟ್ಟಿದೆ. ಈಗೇನೈತಿ ನನಗೆ ಮಧ್ಯಾಹ್ನಕ್ಕೆ ಅನ್ನ ಸಾರು ಮಾಡ್ಕೋಬೇಕ್ರಿ. ಅದಕ್ಕಂತ ಹೇಳಿ ಈಗ ಸಾರು ಮಾಡ್ಕೊಳಕತ್ತೀನಿ. ಅದ್ರ ಜೊತೆನೂ ಸ್ವಲ್ಪ ಅನ್ನನೂ ಇಟ್ಕೊಂಡೀನಿ ರೀ. ಇಲ್ಲೇ ನಮ್ಮ ಮಮ್ಮಿ ಪೇಪರ್ ಹೊತ್ಕೊಂತ ಕುಂದಾರ ನೋಡ್ರಿ. ಈಗ ನೋಡ್ರಿ ಸಾರು ಏನೈತಿ ಒಗ್ಗರಣೆ ಹಚ್ಕೊಂಡೆ. ಆಮೇಲೆ ನೋಡ್ರಿ, ನೀವು ನನ್ನ ವಿಡಿಯೋನ ಎಷ್ಟು ಇಷ್ಟಪಡ್ತೀರಿ, ಎಷ್ಟು ನೀವು ಕೊಡೋ ಲೈಕ್ದಿಂದನೇ ಗೊತ್ತಾಗ್ತದೆ. ಆಮೇಲೆ ನೋಡ್ರಿ, ನಾನು ಆಲ್ಮೋಸ್ಟ್ 568 ಸಬ್ಸ್ಕ್ರೈಬರ್ ಆಗ್ಯಾರ. 1000 ಸಬ್ಸ್ಕ್ರೈಬರ್ ಆದ ನಂತರ ನಂದು ಚಾನಲ್ ಮಾನಿಟೈಜೇಷನ್ ಆಗ್ತೈತೆ ಅಂತ ಹೇಳ್ಬೋದು ರೀ. ಅದಕ್ಕೆ ನಿಮ್ಮದೆಲ್ಲ ಸಹಕಾರ ನನಗೆ ಭಾಳ ಬೇಕಂತ ಹೇಳ್ತೀನಿ ರೀ. ಅದಕ್ಕೆ ಇವತ್ತು ಫಸ್ಟ್ ಟೈಮ್ ಲಾಗರೇ ಹಾಕಿ ನೋಡ್ಬೇಕಂತ ಹೇಳಿ ಒಂದು ಮಿನಿ ಲಾಗ್ ಹಾಕೀನಿ ರೀ. ಅದಕ್ಕಂತ ಹೇಳಿ ನಿಮ್ದು ಫಸ್ಟ್ ಸಪೋರ್ಟ್ ಇರಲಿ ಅಂತ ನಾನು ಬಯಸ್ತೀನಿ ರೀ. ನೋಡ್ರಿ, ಫಸ್ಟ್ ಟೈಮ್ ಎಲ್ಲರೂ ತಪ್ಪು ಮಾಡ್ತಿರ್ತಾರೆ. ನಂದು ಏನಾರು ತಪ್ಪು ಆಗ್ತಿರ್ತಾವ. ಅದನ್ನೆಲ್ಲ ನಿಮ್ಮ ತಪ್ಪು ನಿಮ್ಮ ಹೊಟ್ಟೆ ಒಳಗೆ ಹಾಕ್ಕೊಂಡು ಹೋಗ್ರಿ ಅಂತ ಹೇಳ್ಕೊತೀನಿ ರೀ. ಅದೇ ರೀತಿ ನನ್ನ ವಿಡಿಯೋಗೆ ಹೆಚ್ಚು ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ನೋಡ್ರಿ, ಅದೇ ರೀತಿ ನಾನು ಒಂದು 4 ದಿವಸದಿಂದ ಸ್ವಲ್ಪ ಕೊಬ್ಬರಿ ಇದು ಮಾಡ್ಕೊಂಡಿದ್ದೆ, ಹೂರಣ ಮಾಡ್ಕೊಂಡಿದ್ದೆ. ಅದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ರೀ. ಅದು ಉಳ್ದಿತ್ತು. ಅದ್ರ ಸಲುವಾಗಿ ಇವತ್ತು ಸ್ವಲ್ಪ ಕೊಬ್ಬರಿ ಹೋಳಿಗೆ ಮಾಡಿದರೆ ಆಯ್ತು ಅಂಥೇಳಿ ಕೊಬ್ಬರಿ ಹೋಳಿಗೆ ಮಾಡಕತ್ತೀನಿ. ಅದ್ರ ಸಲುವಾಗಿ ಸ್ವಲ್ಪ ಮೈದಾ ಮತ್ತು ಸ್ವಲ್ಪ ಗೋಧಿ ಹಿಟ್ಟು ನಾದಿಟ್ಕೊಂಡು ಸಪ್ರೇಟಾಗಿ ಅದನ್ನು ಕೊಬ್ಬರಿ ಹೋಳಿಗೆ ಮಾಡ್ಕೊಳಕತ್ತೇನೆ ರೀ. ಅದಲ್ಲದೆ ನಮ್ಮ ಅಪ್ಪರು ಇವತ್ತು ಬಂದಿದ್ರಿ ಊರಿಂದ್ರಿ. ಅವ್ರ ಕಾಶ್ಮೀರ, ಬೆಂಗಳೂರು, ಪುನಃ ಈ ರೀತಿ ಎಲ್ಲ ಕಡೆ ಪ್ರವಾಸ ಮುಗಿಸ್ಕೊಂಡು ಬಂದಿದ್ರು. ಮತ್ತು ಅವ್ರದ್ದು ಟೇಸ್ಟ್ ಎಲ್ಲ ಚೇಂಜ್ ಆಗಿಬಿಟ್ಟಿರ್ತೈತಿ. 4-5 ದಿವಸ ಟೂರ್ ಒಳಗೆ ಒಂದು 15 ದಿವಸ ಟೂರ್ ಮಾಡ್ಯಾರ್ರಿ ಅವ್ರು. ಅದಕ್ಕಂತ ಹೇಳಿ ಅವ್ರಿಗೆ ಆಯಿತು ಎಲ್ಲರಿಗೆ ಆಯ್ತು ಅಂಥೇಳಿ ಕೊಬ್ಬರಿ ಹೋಳಿಗೆ ಮಾಡ್ಕೊಂಡು ಬರಕತ್ತೀನಿ ರೀ. ಆಮೇಲೆ ಯಾವಾಗಲೂ ಹೂರಣ ಮಾಡಿ ಇಡೋದ್ರಿಂದ ನಮ್ಗೆ ಯಾವಾಗ ಬೇಕು ಅವಾಗ ನಾವು ಜಲ್ದಿಯಾಗಿ ಮಾಡ್ಕೋಬೋದು ರೀ. ಆಮೇಲೆ ನೋಡ್ರಿ, ಈಗ ಮಳೆಗಾಲದಾಗ ಜಾಸ್ತಿ ಕೊಬ್ಬರಿ ಸರಿತಂಗಿ ಉಳಿಯಂಗಿಲ್ಲ, ಕೆಟ್ಟು ಬಿಡ್ತಾವ, ಬಿಸಿಲು ಇರಂಗಿಲ್ಲ. ಅವಾಗ ಏನು ಮಾಡ್ತೀನಿ ರೀ, ನಾನು ಸ್ವಲ್ಪ ಕೊಬ್ಬರಿ ಎಲ್ಲ ತುರಿದು ಮಿಕ್ಸಿಗೆ ಹಾಕೊಂಡು ಅದನ್ನೇನು ಮಾಡ್ತೀನಿ, ಸ್ವಲ್ಪ ಬೆಲ್ಲ ಎಲ್ಲ ಕೂಡಿಸ್ಕೊಂಡು ಇಟ್ಬಿಟ್ಟಿರ್ತೀನಿ. ಆ ಥರ ಕೂಡಿಸ್ಕೊಂಡು ಇಡೋದ್ರಿಂದ ಯಾವಾಗ ಬೇಕು ಅವಾಗ ನಾವು ಮೋದಕ್ ಮಾಡ್ಕೋಬೋದು, ಕೊಬ್ಬರಿ ಹೋಳಿಗೆ ಮಾಡ್ಕೋಬೋದು. ಅದೇ ರೀತಿ ಕೊಬ್ಬರಿ ಪಡ್ಬ ಏನು ಬೇಕಾದರೂ ಸಿಹಿ ತಿಂಡಿ ನಾವು ಮಾಡ್ಕೋಬೋದು. ಅದಕ್ಕಂತ ಹೇಳಿ ಮಾಡಿಟ್ಟಿರ್ತೀನಿ. ಯಾವುದೇ ಆಗಲಿ ಮನ್ಯಾಗ ಒಂದು ಹೂವು ಇತ್ತಂದ್ರೆ ಒಳ್ಳೇದ್ರಿ. ಅದು ಹುಡುಗರು ಬೇಕಂದಾಗ ಸ್ನ್ಯಾಕ್ಸು ಮಾಡಿ ಕೊಡಕ್ಕೂ ಅವಕ್ಕೂ ಅನುಕೂಲ ಆಗ್ತೈತಿ ನೋಡ್ರಿ. ಈಗ ನೋಡ್ರಿ, ಕೊಬ್ಬರಿ ಹೋಳಿಗೆ ಮಾಡಿ ಹೆಂಚಿಗೆ ಹಾಕಿನ್ರಿ. ಆಮೇಲೆ ಒಂದು ಹಾಕಿದ ನಂತರ ಒಂದು ಮಾಡ್ಕೊಳಕತ್ತೀನಿ ರೀ. 1 8 ಆಗ್ಯಾವ್ರಿ ಇವ. ಆಮೇಲೆ ನೋಡ್ರಿ, ಇದೆಲ್ಲ ಆದ ನಂತರ ನಂದು ಎಲ್ಲ ಕೆಲಸ ಮುಗ್ದಂಗೆ ರೀ. 2 ಗಂಟೆಗೆ ಊಟ ಆಯ್ತಂದ್ರೆ ಆಮೇಲೆ ಸ್ವಲ್ಪ ರೆಸ್ಟ್. ಈಗ ನೋಡ್ರಿ, ಅದ್ರ ಒಳಗೆ ಸ್ವಲ್ಪ ಹೆಚ್ಚು ಉಳ್ದಿತ್ತು ಅಂತೇಳಿ ಚಪಾತಿ ಮಾಡ್ಕೊಂಡು ಬರಾಕತ್ತೀನಿ ರೀ. ಚಪಾತಿ ಸಹ ಮಾಡಕತ್ತೀನಿ ನೋಡ್ರಿ. ಈಗ ನಮ್ದು ಟೋಟಲ್ ಆಗಿ ಎಲ್ಲ ಮುಗೀತು ರೀ ಅಡುಗೆ. ನೋಡ್ರಿ, ನಂದು ಇವತ್ತಿನ ಮೆನ್ಯೂ ಹಿಂಗಿತ್ತು.